ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಧಾರಾವಾಹಿ ಬಂದು ನಿನ್ನ ಜೊತೆ ನನ್ನ ಕತೆ. ಈ ಧಾರಾವಾಹಿನಲ್ಲಿ ಭೂಮಿ ಪ್ರೀತಿನ ಹೇಳ್ಕೊಳಕ್ಕಾಗೇ ಇರೋಲ್ಲ. ಹಾಗಾಗಿ ಇವತ್ತು ಎಲ್ಲರೂ ಕೂತ್ಕೊಂಡು ನನ್ನ ಮಗನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಹೇಳು ಅಂತ ಹೇಳ್ಬಿಟ್ಟು ಭೂಮಿ ಅತ್ತೆ ಕೇಳ್ತಾಳೆ. ಆವಾಗ ವಿಧಿ ಇಲ್ದಲೆ ಅವಳು ಹೇಳಲೇಬೇಕಾಗುತ್ತೆ. ಆದ್ರೂ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿರಲ್ಲ. ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ. ನೀನು ಹೇಳಲಿಲ್ಲ ಅಂದರೆ ನಮ್ಮ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಆಣೆ ತಗೊಳ್ತಾರೆ. ಆಣೆ ತಗೊಂಡು ಹೇಳಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತಾಗ ಎಲ್ಲರೂ ಮನೆ ಮಂದಿ ಎಲ್ಲ ಹಠ ಮಾಡ್ಕೊಂಡು ಕೂತಿರ್ತಾರೆ, ನಿಜ ಹೇಳು ನಿಜ ಹೇಳು ಅಂತ ಹೇಳ್ಬಿಟ್ಟು. ಆವಾಗ ಪಾಪ ಅವಳಿಗೂ ಅಳು ಬರುತ್ತೆ. ಅವಳ ಗಂಡನೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಸಾಯಬ್ರೆ ಇವತ್ತು ಎಲ್ಲ ಹೇಳಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಫೋಟೋ ಮುಂದೆ ನಾನು ನನ್ನ ಪ್ರೀತಿನ ಹೇಳ್ಕೊಳ್ತಾ ಇದ್ದೆ, ನಿಮ್ಮ ಮುಂದೆ ನಾನು ಹೇಳೋಕ್ಕಾಗಿರಲಿಲ್ಲ. ಇವತ್ತು ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ನಿಮ್ಮನ್ನು ಪ್ರೀತಿಸ್ತೀನಿ. ನಿಮ್ಮನ್ನು ಬಿಟ್ಟು ನಾನು ಬೇರೆ ಯಾರ ಜೊತೆಗೂ ಬದುಕೋಕ್ಕಾಗಲ್ಲ. ನೀವೇ ನನಗೆ ಸರ್ವಸ್ವ. ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ. ಆಮೇಲೆ ಮತ್ತು ಈ ಕೆಲವರು ಅವ್ರ ಮದುವೆ ಆಗಿಲ್ಲ, ಹಾಗೇ ಇರೋದು, ಹೀಗೆ ಹಾಗೆ ಅಂತ ಅವರ ಚಿಕ್ಕತ್ತೆ ಮತ್ತು ಚಿಕ್ಕತ್ತೆ ಮಗಳು ಆಗದೇ ಇದ್ದವರೆಲ್ಲ ಹೀಗೆ ಹೇಳ್ಕೊಂಡಿರ್ತಾರಲ್ವ, ಅದನ್ನೆಲ್ಲ ಇವತ್ತು ಇತ್ಯರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅತ್ತೆ ಹಿಂಸೆ ಮಾಡಿ ಹೇಳು 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 ಅಂತ ಭೂಮಿ ಅತ್ತೆ ಎಲ್ಲರೂ ಹಿಂಸೆ ಮಾಡ್ತಾರೆ. ಹೇಳು ಹೇಳು ಇವತ್ತು ಹೇಳು, ನಿಜ ಹೇಳು ನಿಜ ಹೇಳು ಅಂತೇಳಿ. ಆವಾಗ ಅವಳು ಮನಸ್ಫೂರ್ತಿ ಅವಳ ಮನಸ್ಸಿನ ಆಳದಲ್ಲಿ ಏನೇನಿದೆ ಎಲ್ಲ ಹೇಳ್ತಾಳೆ. ಹೇಳಿದಾಗಂತೂ ತುಂಬ ಖುಷಿಯಾಗುತ್ತೆ. ಇವನಿಗೂ ಕೂಡ, ಅವಳ ಗಂಡನಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಯಾವುದೋ ಕಾರಣದಿಂದ ತಾಳಿ ಕಟ್ಟಿರ್ಬೋದು, ಆದರೆ ಇವತ್ತು ನಿಜವಾಗೂ ಮದುವೆ ಆಗಿ ಅವರು ಒಂದೇ ಜೊತೆ ಇರಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ. ಎಲ್ಲರೂ ಆಸೆ ಆಕಾಂಕ್ಷೆ ಆ ಥರ ಇರೋದ್ರಿಂದ ಭೂಮಿ ಒಪ್ಕೊಳ್ಳೇಬೇಕಾಗುತ್ತೆ. ಪ್ರೀತಿನ ಒಪ್ಕೊಂಡು ಅವಳು ಇವನು ಫೋಟೋ ಮುಂದೆ ಮಾತಾಡೋದು, ಅವಳು ಫೋಟೋ ಮುಂದೆ ಮಾತಾಡೋದು. ಅವಳು ಆಮೇಲೆ ಏನು ಮಾಡಿದ್ದಾಳೆ, ಅವಳು ಎಲ್ಲ ವಿಷಯನೂ ಡೈರಿಲಿ ಬರೆದಿಟ್ಟಿದ್ದಾಳೆ. ಆ ಡೈರಿ ಅವಳ ಗಂಡಕ್ಕೆ ಸಿಕ್ಕಿದೆ. ಅವಳ ಗಂಡ ಡೈರಿ ಓದಿರ್ತಾನೆ. ಹಾಗಾಗಿ ಅವಳು ಸುಳ್ಳು ಹೇಳೋಕ್ಕಾಗದೇ ಇಲ್ಲ. ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತೀಯಾ ನೀನು ಅಂತ ಕೇಳಿದಾಗ, ನಿಜವಾಗ್ಲೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನಿಜವಾಗ್ಲೂ ನೀವೇ ನನ್ನ ಸರ್ವಸ್ವ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಎಲ್ಲರಿಗೂ ಖುಷಿಯಾಗುತ್ತೆ. ಎಲ್ಲರೂ ಖುಷಿ ಪಟ್ಕೊಂಡು ಆಯಿತು, ಇನ್ಮೇಲೆ ನಮ್ಮ ಮಗನಿಗೆ ನೀನೇ ಜೋಡಿ ಸರಿಯಾದ್ದು ಅಂತೆಲ್ಲ ಹೇಳ್ಕೊಂಡು ಎಲ್ಲ ಮಾತಾಡಿಕೊಂಡು ಖುಷಿ ಪಟ್ಕೊಂಡು ಆರಾಮಾಗಿರ್ತಾರೆ. ಅವಳು ಎಲ್ಲ ವಿಷಯನೂ ಹೇಳಬೇಕಾದ್ರೆ ಅವಳ ಗಂಡ ಅವಳ ಮುಖನೇ ನೋಡ್ತಿರ್ತಾನೆ. ಆದರೂ ಖುಷಿಯಾಗುತ್ತೆ. ಪಾಪ ತುಂಬಾ 1 ವರ್ಷದಿಂದ ಸಫರ್ ಪಟ್ಟಿರ್ತಾರೆ. ಯಾರ ಹತ್ರನೂ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಆ ಕನಸಲ್ಲಿ ನನ್ನ ಪ್ರೀತಿಸ್ತೆ ಅಂತ ಹೇಳೋದು, ಕನಸಲ್ಲಿ ನಾನು ನಿಮ್ಮನ್ನು ಬಿಟ್ಟಿರಲ್ಲ ಅನ್ನೋದು, ಬರೀ ಇವೇ ನಡೀತಾ ಇತ್ತು. ಇವತ್ತಂತೂ ನಿಜವಾಗೂ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನೀವೇ ನನ್ನ ಗಂಡ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ತುಂಬಾ ಅಜ್ಜಿ ಮುಂದೆ ಎಲ್ಲರ ಮುಂದೆನೂ, ಮನೆ ಮಂದಿ ಎಲ್ಲರೂ ಇದ್ದಾರೆ, ಅವ್ರ ಮುಂದೆ ಎಲ್ಲ ಹೇಳಿದಾಗ ತುಂಬ ಖುಷಿ ಪಡ್ತಾಳೆ. ಖುಷಿ ಆಗುತ್ತೆ ಎಲ್ಲರಿಗೂ. ಅವಳು ಖುಷಿ ಪಡೋದಕ್ಕಿಂತ ಮನೆಯವರಿಗೆಲ್ಲ ಖುಷಿ ಆಗುತ್ತೆ. ಆಮೇಲೆ ಇದೆಲ್ಲ ಹೇಳಿಕೊಂಡು ಅವಳು ಆಯಿತು ಅಂತೇಳ್ಬಿಟ್ಟು ಮನೆಯಲ್ಲೇ ಇರೋವಂಥ ವ್ಯವಸ್ಥೆ ಆಗುತ್ತೆ. ಆವಾಗ ಇವನಿಗೆ ಗಾಬರಿ ಆಗುತ್ತೆ, ಅವಳ ಗಂಡಗೆ. ನಿಜವಾಗ್ಲೂ ನೀನು ನನ್ನ ಪ್ರೀತಿಸ್ತಾ ಇದ್ದ, ಮತ್ತು ಇಷ್ಟು ದಿನ ಮಾಡ್ತಾ ಇದ್ದಿದ್ದೇನು? ಮುಖ ನೋಡಿದ್ರೆ ನಾನೊಂದು ಕಡೆ ನೀನೊಂದು ಕಡೆ, ನೀನೊಂದು ತೀರ ನಾನೊಂದು ತೀರ ಅನ್ನಂಗೆ ಇರ್ತಾಯಿದ್ದು, ಮತ್ತು ಬೇರೆಯವ್ರ ಮುಂದೆ ನಾವು ಇಬ್ಬರೂ ಆದರ್ಶ ದಂಪತಿಗಳು ಅನ್ನಂಗೆ ನಡ್ಕೋತಾ ಇದ್ದಿದ್ದು, ಇದೆಲ್ಲ ಏನು ಅಂತ ಕೇಳ್ತಾನೆ. ಹೌದು ಸಾಯಬ್ರೆ, ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ, ಆದರೆ ಹೇಳ್ಕೊಳಕ್ಕಾಗಿರಲಿಲ್ಲ. ಇವತ್ತು ಇವರೆಲ್ಲ ಬಲವಂತ ಮಾಡಿರೋದ್ರಿಂದ ಹೇಳಲೇಬೇಕಾಯಿತು ಅಂತ ಹೇಳ್ತಾಳೆ. ಅವ್ರ ಅತ್ತೆಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟಿಷ್ಟಲ್ಲ, ತುಂಬ ಖುಷಿ ಪಡ್ತಾಳೆ. ನನ್ನ ಸೊಸೆ ನನ್ನ ಮನೆ ಬಿಟ್ಟು ನನ್ನ ಕೈ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಮುತ್ತಿನಂಥ ಸೊಸೆ ಇವಳು ಅಂದ್ಕೊಂಡು ಅವಳು ತುಂಬಾ ಖುಷಿ ಪಡ್ತಾಳೆ. ಆಮೇಲೆ ಅವ್ರ ಮಾವಿಗೂ ಖುಷಿಯಾಗುತ್ತೆ, ಅವ್ರ ಅಜ್ಜಿಗೂ ಖುಷಿಯಾಗುತ್ತೆ, ಮತ್ತು ಎಲ್ಲರಿಗೂ, ಅವ್ರ ಅಪ್ಪಂಗಂತೂ ತುಂಬಾ ಖುಷಿ. ಅಪ್ಪ ಅನ್ನೋದಿನ್ನೂ ಗೊತ್ತಾಗಿಲ್ಲ, ಆದರೂ ಅಪ್ಪಗಂತೂ ತುಂಬ ಖುಷಿಯಾಗುತ್ತೆ. ಆಮೇಲೆ ಅವರ ಸಾಕಿದಂಥ ಆಂಟಿ ಬಂದು ಕಾಫಿ ಟೀ ಮಾಡ್ತಾರಲ್ಲ, ಅವ್ರು ಬಂದುಬಿಟ್ಟು ಏನಕ್ಕೆ ಬಂದ್ರಿ ನೀವು ಅಂತ ಕೇಳಿದ್ರೆ, ಭೂಮಿ ಲಗೇಜ್ ತೊಗೊಂಡೋಗೋಕ್ಕೆ ಅಂದಾಗ ಗಾಬರಿ ಆಗ್ಬಿಡ್ತಾಳೆ ಅವ್ರ ಅತ್ತೆ. ಏನಿದು
ಲಗೇಜಾ ಎಲ್ಲಿಗೆ, ಏನು, ಯಾರು ಹೇಳಿದ್ದು, ಯಾಕೆ ನನ್ನ ಅಡ್ಮಿಟ್ ಮಾಡಿದಾಗ ನೀವು ಬಂದಿದ್ರಾ, ನೀವು ಏನಕ್ಕೆ ಲಗೇಜ್ ತೊಗೊಂಡೋಗ್ಬೇಕು ಅಂತೇಳಿ ಗಾಬರಿ ಪಟ್ಕೊಂಡು ಕೇಳ್ತಾ ಇದ್ದಾಳೆ. ಮುಂದಿನ ಎಪಿಸೋಡಲ್ಲಿ ಇದೆಲ್ಲ ಬರುತ್ತೆ. ಮುಂದಿನ ಎಪಿಸೋಡಲ್ಲಿ ಮುಂದೇನಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಇವರು ಸೂಟ್ಕೇಸ್ ತೊಗೊಂಡೋಗಕ್ಕೆ ಬಂದೆ ಅಂತ ಹೇಳಿದಾಗ ಅವ್ರ ಅತ್ತೆ, ಭೂಮಿ ಅತ್ತೆ ಗಾಬರಿ ಆಗಿಬಿಡ್ತಾಳೆ. ಗಾಬರಿಯಾಗಿ ಏನು ಸೂಟ್ಕೇಸು, ಎಲ್ಲಿಗೆ ತೊಗೊಂಡೋಗ್ಬೇಕು ಅಂತೇಳಿ ವಿಷಯನೇ ಅವಳಿಗೇನು ಗೊತ್ತಿರಲ್ಲ. ತುಂಬಾ ಖುಷಿಪಟ್ಟು ಎಲ್ಲರೂ ಚೆನ್ನಾಗಿರ್ತಾರೆ. ಅಂಥ ಟೈಮಲ್ಲಿ ಈ ಅಮ್ಮ ಬಂದು ಹಿಂಗೆ ಅಂದಾಗ ಲಾನಲ್ಲಿ ಎಲ್ಲ ಕೂತ್ಕೊಂಡು ಟೀ ಕಾಫಿ ಕುಡಿತಾ ಇರ್ತಾರೆ. ಆ ಟೈಮಿಗೆ ಈ ಅಮ್ಮ ಬಂದು ಹಂಗೆ ಅಂದಾಗ ಅವಳಿಗೆ, ಭೂಮಿ ಅತ್ತೆಗೆ ಶಾಕ್ ಆಗುತ್ತೆ. ಏನಕ್ಕೆ ಹಿಂಗೆ ಅಂತಿದ್ದಾಳೆ ಇವಳು, ಯಾವ ಸೂಟ್ಕೇಸು, ಎಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಗಾಬರಿಯಾಗಿ ಕೇಳ್ಕೊಂಡು ನಿಂತಿರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಎಪಿಸೋಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಎಪಿಸೋಡಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡ್ಕೊಳ್ಳೋಣಂತೆ. ಯಾರು ಸ್ಕಿಪ್ ಮಾಡ್ದಂಗೆ ಫುಲ್ಲು ವಿಡಿಯೋ ನೋಡಿ, ಕತೆ ನಿಮಗೆ ಅರ್ಥ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.